ಚಾಮರಾಜನಗರ ತಾಲೂಕು ಹಾಗೂ ಯಳಂದೂರು ತಾಲೂಕಿನ ಸುತ್ತೂರು ಇರ್ಸ್ವಾಡಿ ಹಾಗೂ ಇರ್ಸ್ವಾಡಿ ಗ್ರಾಮ ಪಂಚಾಯಿತಿ ಸುತ್ತೂರು ಗ್ರಾಮದ ರಸ್ತೆಗಳು, ಮತ್ನಾಪುರ ಗ್ರಾಮದ ಸಿಸಿ ರಸ್ತೆಗಳು ಹಾಗೂ ಮತ್ನಾಪುರ ಗ್ರಾಮದ ವೀರಶೈವ ಸಮಾಜದ ಸಿಸಿ ರಸ್ತೆಗಳು, ಗಂಗವಾಡಿ ಗ್ರಾಮದ ಹಾಗೂ SC ಬೀದಿಗಳ ರಸ್ತೆಗಳು, SC ಬೀದಿಗಳ ಅಂದರೆ ಎಲ್ಲೂ ಸೇರುತ್ತೆ ಲೆಫ್ಟ್ ರೈಟ್, ಕಾಸನುಂಡಿ ಗ್ರಾಮದ ಸಿಸಿ ರಸ್ತೆ ಹಾಗೂ ನಮ್ಮ ಯಲಗಂಬಳ್ಳಿ ಗ್ರಾಮದ ಸಿಸಿ ರಸ್ತೆ ಚರಂಡಿ, ಕುಂಬಳ್ಳಿ ಗ್ರಾಮದ SCP TSP ಹಾಗೂ ಗ್ರಾಮ ಪರಿಮಿತಿಯ ರಸ್ತೆಗಳ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈ ದಿವಸ ಈ ಬೆಳಗ್ಗೆಯಿಂದಲೂ ಕೂಡ 3,35,00,000 ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಈ ಮೇಲ್ಕಂಡ ಗ್ರಾಮಗಳ ವೀರಶೈವ ಬೀದಿ ಇರ್ಬೋದು, ಒಕ್ಕಲಿಗ ಸಮುದಾಯದ ಬೀದಿಗಳಿರ್ಬೋದು, ಪರಿಶಿಷ್ಟ ಜಾತಿ ಬಲಗೈ, ಪರಿಶಿಷ್ಟ ಜಾತಿ ಎಡಗೈ, ಹೀಗೆ ಉಪ್ಪಾರ ಬೀದಿ, ಲಿಂಗಾಯತ ವೀರಶೈವ ಈ ಎಲ್ಲ ಸಮುದಾಯಗಳ ಬೀದಿಗಳ ಅಭಿವೃದ್ಧಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲರೂ ಕೂಡ ಆಶ್ಚರ್ಯಪಡ್ತಾರೆ, ಈ ಗ್ಯಾರಂಟಿ ನಡುವೆ ಇಷ್ಟೆಲ್ಲ ಅನುದಾನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ರೀತಿ ಇವರು ಅನುಮೋದನೆ ಮಾಡಿ ತಂದು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಭಾಳಷ್ಟು ಜನ ಆಶ್ಚರ್ಯಪಡ್ತಾರೆ. ಆದರೂ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನ, ಇತರ ಎಲ್ಲ ಮಂತ್ರಿ ಮೋದಿಗಳನ್ನು ಭೇಟಿ ಮಾಡಿ ಖುದ್ದಾಗಿ ಬಹುತೇಕ ಹಳೆ ಕಾಲದ ಸಚಿವರುಗಳೆಲ್ಲ ತಂದೆಯವ್ರನ್ನ ಸ್ಮರಿಸ್ತಾರೆ. ನಾವು ಅವ್ರ ಕಾಲದಲ್ಲಿ ಶಾಸಕರಾಗಿದ್ದವರು ನಮ್ಮನ್ನು ಕರೆದು ನಾವು ಬೆನ್ನು ತಟ್ಟಿ ಕೆಲಸವನ್ನು ಮಾಡ್ತಾಯಿದ್ವಿ. ಇವತ್ತು ನಾವು ಸಚಿವರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅವ್ರ ಸುಪುತ್ರ ನೀವು ಅಂಥೇಳಿ ಅವ್ರನ್ನ ಗೌರವಿಸೋ ನಮ್ಮ ವಿಶ್ವಾಸಕ್ಕೆ ಈ ಎಲ್ಲ ಯೋಜನೆಗಳ ಅನುಮೋದನೆ ಕೊಡ್ತಾರೆ. ನನ್ನ ಜೊತೆಗಿರ್ತಕ್ಕಂಥ ಅನೇಕ ಸಚಿವರಾಗಿದ್ದಾರೆ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ನನ್ನ ಅನುಭವ ಇವತ್ತು ಇಷ್ಟೆಲ್ಲ ಯೋಜನೆಗಳನ್ನ ಸರ್ಕಾರದ ಮುಖಾಂತರ ಇದನ್ನು ಅನುಮೋದನೆ ಮಾಡೋಕ್ಕೆ ಸಾಧ್ಯ ಆಗಿ ಇವತ್ತು ಈ ದಿವಸ ನಾನು ಈಗಾಗಲೇ ಹೇಳಿದಂಥ ಗ್ರಾಮಗಳಲ್ಲಿ ಒಟ್ಟು 3,35,00,000 ರೂಪಾಯಿ ಅನುದಾನದ ಈ ಒಂದು ಯೋಜನೆಗೆ ಇವತ್ತು ಭೂಮಿ ಪೂಜನೆ ಮಾಡಿದ್ದೇನೆ. ನಮ್ಮ ಇಲಾಖೆಯ ಅಧಿಕಾರಿ ಶಿಕ್ಲಿಂಗಯ್ಯನವರು ಅವರು ಮತ್ತು ಯಾರು ಇಲ್ಲಿ ಕಾಮಗಾರಿ ಕೈಗೊಳ್ತಾರೆ, ಇಂಜಿನಿಯರ್ಸ್ ಇರ್ಬೋದು ಅಥವಾ ಹೊರಗುತ್ತಿಗೆಯವರು ಇರ್ಬೋದು, ಅವರು ಉತ್ತಮವಾದ ಗುಣಮಟ್ಟದ ಈ ಒಂದು CC ರೋಡ್, CC ಚರಂಡಿ ಮಾಡಿ ಇದು ಹೆಚ್ಚಿನಲ್ಲೇ ವರ್ಷಗಳು ಬಾಳಿಕೆ ಬರುವಂಥ ರೀತಿಯಲ್ಲಿ ಅವರು ಇಲಾಖೆಯವರು ನಿಂತು ಮಾಡಿಸ್ಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಅವರನ್ನು ಕೂಡ ತಿಳಿಪಡಿಸ್ತೇನೆ. ನಮಸ್ಕಾರ.